ವಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ಒಂದೇ ಒಂದು ಯುದ್ಧ, ಅದು ವಾಲ್ಮೀಕಿ ಯುದ್ಧ. ವಿಜಯೇಂದ್ರ ಪ್ರಶ್ನೆಗೆ ಸಚಿವ ಪರಮೇಶ್ವರ್ ಆಕ್ರೋಶವನ್ನು ಹೊರಹಾಕಿದರು. ವಿಧಾನಸಭೆಯಲ್ಲಿ ಇವತ್ತು ಬಿಜೆಪಿಯಿಂದ ವಾಲ್ಮೀಕಿ ವಾರ್ ಮತ್ತೆ ಶುರುವಾಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉತ್ತರಕ್ಕೆ ಬಿಜೆಪಿ ನಾಯಕರು ಅಡ್ಡಿಪಡಿಸ್ತಾರೆ. ಹೈಕಮಾಂಡ್ ನೇತೃತ್ವದಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾರೆ. ಮಾನ ಇಲ್ಲ, ಮರ್ಯಾದೆ ಇಲ್ಲ ಅಂತೇಳಿ ಬಿಜೆಪಿ ಕಡೆಯಿಂದ ದಾಳಿ ಆಗುತ್ತೆ. ಪರಮೇಶ್ವರ್ ಉತ್ತರಕ್ಕೆ ದಿನೇಶ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಧ್ವನಿಗೂಡ್ತಾರೆ, ಅಂದರೆ ಅವ್ರ ಜೊತೆಗೆ ಕೈ ಜೋಡಿಸ್ತಾರೆ ಅಂತ. ಬಿಜೆಪಿ ನಾಯಕರ ಈ ಗದ್ದಲ ಗಲಾಟೆಗೆ ಸಭಾಪತಿಗಳು ಕೂಡ ಗರಂ ಆಗ್ತಾರೆ. ವಿಧಾನಸಭೆಯಲ್ಲಿ ವಾಲ್ಮೀಕಿ ಹಗರಣ ಚರ್ಚೆ ವೇಳೆ ಆಗ್ತಾ ಇರುವಂಥ ಗಲಾಟೆ ಗದ್ದಲ, ನಿನ್ನೆ ಕಲಾಪ ಆರಂಭ ಆಗ್ತಾ ಇದ್ದಂಗೆ ಇದೇ ವಿಚಾರ, ಇವತ್ತು ಕೂಡ ಅದೇ ವಿಚಾರ. ಈ ಅಧಿವೇಶನ ಅಥವಾ ಕಲಾಪ ನಡೆಯೋದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ಮರ್ತಿದ್ದಾರೆ ಇವರೆಲ್ಲ. ಹೇಳ್ಕೊಂಡು ಗೊತ್ತಾದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸಿಐಡಿ ಕೊಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಅಂತೇಳಿ SIT ಮಾಡಿದ್ದೇವೆ. SITನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವು ಯಾರಿಗೆ ಹೇಳ್ಬೇಕು? ಸಚಿವರು ಮಾಡಿದ್ದಾರೆ, ಚೇರ್ಮನ್ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ. ಹೌ ಕ್ಯಾನ್ ವಿ ಸೇ ದಟ್? ಅದಕ್ಕಾಗಿ ನಾನು ದಯಮಾಡಿ ಒಂದ್ ನಿಮಿಷ ನೀವು ರೆಫರೆನ್ಸ್ ತಗೊಳ್ಳೋ ಹೇಳಿ. ನೀವು ನಮ್ಮ ಸಚಿವರು ಏನು ಮಾಡ್ಲಿಲ್ಲ ಅಂತ ನೀವು ಹೇಳೋದಕ್ಕೆ ಹೇಳ್ತಾರೆ, ನನಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸ್ಪಷ್ಟ ಮಾಡಿ. ಬಳ್ಳಾರಿ ಚುನಾವಣೆ ಖರ್ಚು ಮಾಡಿದ್ರ, ಅಮೇಠಿ ಚುನಾವಣೆ ಖರ್ಚು ಮಾಡಿದ್ರ, ಅದನ್ನ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡ್ತಾ ಇದೆ. ನಿಮ್ಮ ಹೈಕಮಾಂಡ್ ಇರೋ ದುಡ್ಡು ತಗೊಂಡಿದ್ದೀರಾ ಅನ್ನೋದನ್ನ ಹೇಳಿ. ಯಾವ ಚುನಾವಣೆಗೆ ಖರ್ಚು ಮಾಡಿದ್ರಿ ಅಂತ ಹೇಳಿ. He got it,
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.